ಸ್ನೇಹಿತರೆ, NHAI 2025ರ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಒಟ್ಟು 84 ಖಾಲಿ ಹುದ್ದೆಗಳಿವೆ. ಅಪ್ಲೈ ಮಾಡುವ ಕೊನೆಯ ದಿನಾಂಕ 15 ಡಿಸೆಂಬರ್ 2025. ಕೇಂದ್ರ ಸರ್ಕಾರದ ಉದ್ಯೋಗವನ್ನು ಬಯಸುವವರು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. NHAI ಎಂದರೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ. ಭಾರತದ ಹೆದ್ದಾರಿ ಅಭಿವೃದ್ಧಿ ಮತ್ತು ನಿರ್ವಹಣೆ ಮಾಡುತ್ತಿರುವ ಪ್ರಮುಖ ಕೇಂದ್ರ ಸರ್ಕಾರದ ಸಂಸ್ಥೆಯಾಗಿದೆ. ಈ ಸಂಸ್ಥೆಯಡಿಯಲ್ಲಿ ತಾಂತ್ರಿಕ ಹಾಗೂ ಆಡಳಿತ ವಿಭಾಗಗಳ ಒಟ್ಟು 84 ಖಾಲಿ ಹುದ್ದೆಗಳಿಗೆ ನೇಮಕಾತಿಯನ್ನು ಈಗ ಪ್ರಕಟಿಸಿದೆ. ಈಗ ಖಾಲಿ ಇರುವ ಹುದ್ದೆಗಳ ವಿವರಗಳನ್ನು ನೋಡೋಣ. ಒಟ್ಟು ಖಾಲಿ ಇರುವ ಹುದ್ದೆಗಳು 84. ಇದರಲ್ಲಿ ಡೆಪ್ಯೂಟಿ ಮ್ಯಾನೇಜರ್ 9 ಖಾಲಿ ಹುದ್ದೆಗಳು, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ 1 ಹುದ್ದೆ, ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ 1 ಹುದ್ದೆ ಹಾಗೂ ಅಕೌಂಟೆಂಟ್ 42 ಹುದ್ದೆಗಳು, ಸ್ಟೆನೋಗ್ರಾಫರ್ 31 ಹುದ್ದೆಗಳು. ಈ ಹುದ್ದೆಗಳಿಗೆ ಬೇಕಾಗಿರುವ ವಿದ್ಯಾರ್ಹತೆಯನ್ನು ಈಗ ನೋಡೋಣ. ಡೆಪ್ಯೂಟಿ ಮ್ಯಾನೇಜರ್ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ಗೆ ಅರ್ಜಿ ಸಲ್ಲಿಸಲು ನೀವು ಯಾವುದೇ ಕ್ಷೇತ್ರದಲ್ಲಿ ಪದವಿ ಹಾಗೂ MBA ಫೈನಾನ್ಸ್ ಮಾಡಿರಬೇಕು. ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ಗೆ ಲೈಬ್ರರಿ ಸೈನ್ಸ್ನಲ್ಲಿ ಪದವಿ ಪಡೆದಿರಬೇಕು. ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ಗೆ ಹಿಂದಿ ಅಥವಾ ಇಂಗ್ಲೀಷ್ ಕಾಂಬಿನೇಷನ್ನಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡೆದಿರಬೇಕು. ಅಕೌಂಟೆಂಟ್ಗೆ ಡಿಗ್ರಿ ಜೊತೆಗೆ CA ಅಥವಾ CMA ಇಂಟರ್ಮೀಡಿಯೇಟ್ ಪಾಸಾಗಿರಬೇಕು. ಸ್ಟೆನೋಗ್ರಾಫರ್ ಹುದ್ದೆಗೆ ಡಿಗ್ರಿ ಮತ್ತು 80 ವರ್ಡ್ಸ್ ಪರ್ ಮಿನಿಟ್ ಡಿಕ್ಟೇಷನ್, ಟೈಪಿಂಗ್, ಇಂಗ್ಲೀಷ್ 50 ಮಿನಿಟ್ಸ್ ಹಾಗೂ ಹಿಂದಿ 65 ಮಿನಿಟ್ಸ್. ಹೀಗಾಗಿ ನಿಮಗೆ ಹೊಂದಿರುವ ಅರ್ಹತೆಯನ್ನು ಪರಿಶೀಲಿಸಿ ನಂತರ ಅಪ್ಲೈ ಮಾಡಿ. ರಿಜಿಸ್ಟ್ರೇಷನ್ ಡೇಟ್ಸನ್ನು ನೋಡುವುದಾದರೆ ಅಪ್ಲಿಕೇಶನ್ ಪ್ರಕ್ರಿಯೆಯು 30 ಅಕ್ಟೋಬರ್ 2025ರಂದು ಆರಂಭವಾಗಿದೆ. ಅರ್ಜಿ ಸಲ್ಲಿಸಲು ಇರುವ ಕೊನೆಯ ದಿನಾಂಕ 15 ಡಿಸೆಂಬರ್ 2025. ಅಧಿಕೃತ ವೆಬ್ಸೈಟ್ nhai.government.in ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಏಜ್ ಲಿಮಿಟನ್ನು ನೋಡುವುದಾದರೆ ಬಹುತೇಕ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 30 ವರ್ಷ, ಸ್ಟೆನೋಗ್ರಾಫರ್ ಹುದ್ದೆಗೆ 28 ವರ್ಷ ವಯೋಮಿತಿ ಇದೆ. ಕೇಂದ್ರ ಸರ್ಕಾರದ ನಿಯಮ ಪ್ರಕಾರ SC, ST, OBC, PWD ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ದೊರೆಯುತ್ತದೆ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡುವುದಾದರೆ NHAI ಹುದ್ದೆಗಳ ಸೆಲೆಕ್ಷನ್ ಪ್ರಕ್ರಿಯೆ 4 ಹಂತಗಳಲ್ಲಿ ನಡೆಯುತ್ತದೆ. ಮೊದಲು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಇರುತ್ತದೆ. ನಂತರ ಸ್ಕಿಲ್ ಟೆಸ್ಟ್ ಅಥವಾ ಇಂಟರ್ವ್ಯೂ ಹುದ್ದೆಗಳ ಪ್ರಕಾರ ಬದಲಾಗುತ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೂ ಮೆಡಿಕಲ್ ಟೆಸ್ಟ್. ಈ ಎಲ್ಲ ಹಂತಗಳಲ್ಲಿ ಯಶಸ್ವಿಯಾಗಿ ತೇರ್ಗಡೆಯಾದವರಿಗೆ ಮಾತ್ರ ಅಂತಿಮವಾಗಿ ನೇಮಕಾತಿ ದೊರೆಯುತ್ತದೆ. ಇನ್ನು CBT ಎಕ್ಸಾಮ್ ಪ್ಯಾಟರ್ನನ್ನು ನೋಡುವುದಾದರೆ CBT ಪರೀಕ್ಷೆಯಲ್ಲಿ ಒಟ್ಟು 120 ಪ್ರಶ್ನೆಗಳು ಇರುತ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ. ಒಟ್ಟು ಪರೀಕ್ಷಾವಧಿ 2 ಗಂಟೆಗಳು. ಇದಿಷ್ಟು NHAI ರಿಕ್ರೂಟ್ಮೆಂಟ್ 2025ರ ಸಂಪೂರ್ಣ ಮಾಹಿತಿ. ಸರ್ಕಾರಿ ಉದ್ಯೋಗಗಳ ನಿಖರ ಹಾಗೂ ಸರಿಯಾದ ಮಾಹಿತಿಗಾಗಿ ಕರಿಯರ್ ಪಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.